ಮೈಸೂರಿನಲ್ಲಿ ವಿಚಾರಣೆ ನಡೀತಾ ಇದೆ. ಜಡ್ಜ್ ಎದುರು ಕಣ್ಣೀರು ಹಾಕ್ತಾ ಇರೋ ಪವಿತ್ರ ಗೌಡ A1 ಆರೋಪಿ. ಈ ಇಡೀ ಪ್ರಕರಣ ಇರೋದೇ ಪವಿತ್ರ ಗೌಡ ಸುತ್ತ. ಪವಿತ್ರ ಗೌಡಗೆ ರೇಣುಕಾ ಸ್ವಾಮಿ ಅಶ್ಲೀಲ ಮೆಸೇಜ್ ಕಳಿಸಿದ್ರು ಅಂತ ಕರೆಸಿ ಪಟ್ಟಣಗೆರೆಯ ಶೆಡ್ನಲ್ಲಿ ನಿರಂತರವಾಗಿ ಹಲ್ಲೆ ಮಾಡಿ ಆತ ಸತ್ತ ನಂತರ ಶವವನ್ನ ನಾಲೆಗೆ ಎಸೆಯಲಾಗಿತ್ತು. 5 ದಿನಗಳ ವಿಚಾರಣೆಯ ನಂತರ ನ್ಯಾಯಾಲಯದ ಮುಂದೆ ಪೊಲೀಸರು ಹಾಜರುಪಡಿಸಿದ್ದಾರೆ. ನ್ಯಾಯಾಲಯದ ಮುಂದೆ ನ್ಯಾಯಾಧೀಶರ ಮುಂದೆ ಕಣ್ಣೀರು ಹಾಕಿರೋ A1 ಆರೋಪಿ ಪವಿತ್ರ ಗೌಡ. ದರ್ಶನ್ ಗ್ಯಾಂಗ್ ವಶಕ್ಕೆ ಪೊಲೀಸರು ಮನವಿ ಮಾಡಿಕೊಂಡಿದ್ದಾರೆ. ಜೂನ್ 23ರವರೆಗೆ ದರ್ಶನ್ ಗ್ಯಾಂಗ್ ವಶಕ್ಕೆ ಪೊಲೀಸರು ಮನವಿ ಮಾಡಿದ್ದಾರೆ ನ್ಯಾಯಾಲಯದ ಮುಂದೆ. ನ್ಯಾಯಾಲಯದಲ್ಲಿ ನಡೀತಾ ಇರೋ ವಿಚಾರಣೆ ಮತ್ತು ವಾದದ ಕ್ಷಣದ ಅಪ್ಡೇಟ್ಸ್. ಮೈಸೂರಿನಲ್ಲೂ ಮಹಜರು ಆಗಬೇಕಾಗಿದೆ ಅಂತ ನ್ಯಾಯಾಲಯದ ಮುಂದೆ ವಾದ ಮಂಡನೆ ಮಾಡ್ತಿದ್ದಾರೆ ಪೊಲೀಸರು. ಜೂನ್ 23ನೇ ತಾರೀಕಿನವರೆಗೆ ದರ್ಶನ್ ಅಂಡ್ ಗ್ಯಾಂಗ್ ಅನ್ನ ವಶಕ್ಕೆ ನೀಡಿ ಅಂತ ನ್ಯಾಯಾಲಯದ ಮುಂದೆ ಪೊಲೀಸರು ಮನವಿ ಮಾಡಿಕೊಂಡಿದ್ದಾರೆ. ಮೈಸೂರಿನಲ್ಲಿ ಸ್ಥಳ ಮಹಜರಾಗೋದು ಬಾಕಿ ಇದೆ. ಎಸ್ಪಿಪಿ ಈಗಾಗಲೇ 5 ದಿನಗಳಲ್ಲಿ ಏನೇನು ವಿಚಾರಣೆ ನಡೀತು, ಏನೇನು ತನಿಖೆ ನಡೆಸಲಾಗಿದೆ, ಯಾವೆಲ್ಲ ವಿವರಗಳು ಸಿಕ್ಕಿವೆ ಅನ್ನೋದನ್ನ ನ್ಯಾಯಾಧೀಶರ ಮುಂದೆ ಈಗಾಗಲೇ ವರದಿ ಸಲ್ಲಿಕೆ ಮಾಡಿದ್ದಾರೆ, ವರದಿಯನ್ನ ನೀಡಿದ್ದಾರೆ. ಮತ್ತೆ ಪೊಲೀಸರು ಮತ್ತೊಂದು ಸಲ ವಶಕ್ಕೆ ನೀಡಿ ಅಂತ ಮನವಿ ಮಾಡ್ತಾ ಇದ್ದಾರೆ. ಜೂನ್ 23ನೇ ತಾರೀಕಿನವರೆಗೆ ನಮ್ಮ ವಶಕ್ಕೆ ನೀಡಿ ಅಂತ ನ್ಯಾಯಾಲಯದ ಮುಂದೆ ಮನವಿ ಮಾಡಿಕೊಳ್ತಾ ಇದ್ದಾರೆ ಎಸ್ಪಿಪಿ. ಇನ್ನು ಏನೆಲ್ಲ ತನಿಖೆ ಆಗಬೇಕಾಗಿದೆ, 10 ಮೊಬೈಲ್ಗಳನ್ನ ನಾವು ವಶ ಪಡ್ಕೊಂಡಿದ್ದೀವಿ, ಅದರ ಡೇಟಾ ರಿಟ್ರೀವ್ ಆಗಬೇಕಾಗಿದೆ, ಮೈಸೂರಿನಲ್ಲಿ ಹೋಗಿ ಸ್ಥಳ ಮಹಜರು ಮಾಡಬೇಕಾಗಿದೆ. ಹಾಗಾಗಿ ಜೂನ್ 23ರವರೆಗೆ ದರ್ಶನ್ ಗ್ಯಾಂಗ್ ಅನ್ನ ನಮ್ಮ ವಶಕ್ಕೆ ನೀಡಿ ಅಂತ ನ್ಯಾಯಾಲಯದ ಮುಂದೆ ಮನವಿ ಮಾಡ್ತಾ ಇದ್ದಾರೆ. ಈಗಾಗಲೇ 5 ದಿನಗಳ ಕಸ್ಟಡಿಯಲ್ಲಿದ್ರು, 6 ದಿನಗಳ ಕಸ್ಟಡಿ. ಆದ್ರೆ ನಾಳೆ ನಾಡಿದ್ದು ರಜೆ ಇರೋದ್ರಿಂದ 1 ದಿನ ಮುಂಚಿತವಾಗಿಯೇ ನ್ಯಾಯಾಲಯದ ಮುಂದೆ ಪೊಲೀಸರು ಹಾಜರುಪಡಿಸಿದ್ದಾರೆ. ಹೆಚ್ಚಿನ ವಿಚಾರಣೆಗೆ ಜೂನ್ 23ರವರೆಗೆ ದರ್ಶನ್ ಅಂಡ್ ಗ್ಯಾಂಗ್ ಅನ್ನ ವಶಕ್ಕೆ ನೀಡುವಂತೆ ಎಸ್ಪಿಪಿ ನ್ಯಾಯಾಲಯದ ಮುಂದೆ ಮನವಿ ಮಾಡ್ತಾ ಇದ್ದಾರೆ. 6 ದಿನ ವಶಕ್ಕೆ ಪಡೆದಿದ್ರು ಪೊಲೀಸರು, ಮತ್ತೆ 8 ದಿನ ವಶಕ್ಕೆ ಕೊಡಿ ಅಂತ ನ್ಯಾಯಾಲಯದ ಮುಂದೆ ಮನವಿ ಮಾಡ್ತಾ ಇದ್ದಾರೆ. ಮತ್ತಷ್ಟು ವಿಚಾರಣೆಗಾಗಿ ಆರೋಪಿಗಳನ್ನ ವಶಕ್ಕೆ ನೀಡುವಂತೆ 8 ದಿನಗಳ ವಶಕ್ಕೆ ನೀಡುವಂತೆ ಪೊಲೀಸರು ಮನವಿ ಮಾಡಿಕೊಂಡಿದ್ದಾರೆ. ವಾದ ಪ್ರತಿವಾದ ನಡೀತಾ ಇರೋವಾಗಲೇ ನ್ಯಾಯಾಧೀಶರ ಮುಂದೆ ಪವಿತ್ರ ಗೌಡ ಗಳಗಳನೆ ಕಣ್ಣೀರು ಹಾಕಿದ್ದಾರೆ. 8 ದಿನಗಳ ಕಸ್ಟಡಿಗೆ ಈಗ ಪೊಲೀಸರು ಮನವಿ ಸಲ್ಲಿಸ್ತಾ ಇದ್ದಾರೆ. ಇನ್ನು ವಿಚಾರಣೆ ಬಾಕಿ ಇದೆ. ಮೈಸೂರಿಗೆ ಕರ್ಕೊಂಡು ಹೋಗಿ ಸ್ಥಳ ಮಹಜರು ಮಾಡಬೇಕಾಗಿದೆ. ಹಾಗಾಗಿ ನಮ್ಮ ವಶಕ್ಕೆ ನೀಡಿ ಅಂತ ಎಸ್ಪಿಪಿ ಈಗ ನ್ಯಾಯಾಧೀಶರ ಮುಂದೆ ಮನವಿ ಸಲ್ಲಿಸ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.